ಹಾಯ್ ಎವ್ರಿವನ್, ಗುಡ್ ಮಾರ್ನಿಂಗ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ. ಗುಡ್ ಮಾರ್ನಿಂಗ್. ಒಂದು ಬೆಳಗ್ಗೆ ನಿನ್ನೆ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಸ್ನೇಹಿತರೆ. ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ, ಮನೆಗಳೇ ಕಾಣೋದಿಲ್ಲ. ಹತ್ರದಿಂದ ಇರೋ ಅಷ್ಟೇನೆ ಮನೆ ಅಷ್ಟು ನೀಟಾಗಿ ಕಾಣೋದು. ಬೆಳಕು ಕೂಡ ಆಗಿಲ್ಲ, ಆಗಲೇ 8:30 ಆಗಿದೆ ಸ್ನೇಹಿತರೆ. ಒಂಥರ ಮಬ್ಬು ಥರನೇ ಇದೆ. ಸ್ವಲ್ಪ ಹತ್ರದಿಂದ ಇರೋ ಮಾತ್ರ ಅದು ಕ್ಯಾಪ್ಚರ್ ಆಗಿದೆ ಅಷ್ಟೇ. ದೂರದಿಂದ ಎಲ್ಲ ನೋಡ್ಬೋದು ನೀವು. ಫುಲ್ಲು ಕ್ಲೌಡ್ ಆಗಿದೆ. ಆಗಲೇ ಈಗ 9:30 ಸ್ನೇಹಿತರೆ. ಅಮ್ಮ ನಾನು ಅವರೆಕಾಯಿ ಕೀಳ್ತಾ ಇದ್ದೀವಿ ಗಿಡದಲ್ಲಿ. ಸ್ವಲ್ಪ ಊರಿಗೆ ಹೊರಡೋದಿತ್ತಲ್ವ, ಸ್ವಲ್ಪ ಅವರೆಕಾಯಿ ಕಿತ್ಕೊಂಡು ಹೋಗಬೇಕು ಅಂದ್ಬಿಟ್ಟು ಅಮ್ಮ ಎಲ್ಲ ಕಿತ್ತಿಡ್ತಾ ಇದ್ದಾರೆ. ತಗೊಂಡು ಹೋಗಲಿ ಅಂದ್ಬಿಟ್ಟು. ಅವರೆಕಾಯಿ ತುಂಬ ಚೆನ್ನಾಗಿದ್ದಾವೆ. ಒಂಥರ ಸೊಗಡು ಅಷ್ಟೇ, ಎಣ್ಣೆ ಥರ ಇದೆ. ತುಂಬ ಚೆನ್ನಾಗಾಗುತ್ತೆ ಸಾಂಬಾರು. ಹಾಗೆ ಸ್ನೇಹಿತರೆ, ಹೇಳಬೇಕು ಅಂದರೆ ಇದಕ್ಕೆ ಯಾವುದೇ ರೀತಿ ಔಷಧಿ ಹೊಡೆದಿರೋದಾಗಲಿ ಅಥವಾ ಗೊಬ್ಬರ ಹಾಕಿರೋದಾಗಲಿ ಈ ಥರ ಯಾವುದೇ ರೀತಿ ಆ್ಯಡ್ ಮಾಡಿಲ್ಲ. ಅಮ್ಮ ಇಲ್ಲಿರೋ ಎಲೆಗಳನ್ನೇ ಗುಡ್ಸಾಕಿ ಇರೋದಷ್ಟೇ. ಎಣ್ಣೆ ಹತ್ರ ಏನೂ ಹೊಡೆದಿಲ್ಲ. ಗಿಡ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಸ್ವಲ್ಪ ಇವೆಲ್ಲ ತಿಂದ್ಬಿಡ್ತೇವೆ ಎಲೆಗಳ್ನ. ನೋಡಿ ಮೇಲ್ಗಡೆ ತುಂಬ ಚೆನ್ನಾಗಿ ಅವರೆಕಾಯಿ ಬಿಟ್ಟಿದೆ. ಹಳ್ಳಿ ಜೀವನನೇ ಬೆಸ್ಟ್ ಅನಿಸುತ್ತೆ. ನನಗಂತೂ ತುಂಬಾ ಇಷ್ಟ. ನೋಡ್ಬೋದು ನೀವು. ಸ್ವಲ್ಪ ಅವರೆಕಾಯಿ ಕೂಡ ಸಿಕ್ಕಿದ್ದು, ಅವನ್ನೆಲ್ಲ ಬಿಡಿಸ್ಕೊಂಡು ಅದನ್ನೆಲ್ಲ ಅಮ್ಮ ಎತ್ತಿ ಒಂದು ಕಡೆ ಇಡ್ತಾ ಇದ್ದಾರೆ, ಪ್ಯಾಕ್ ಮಾಡೋದಕ್ಕೆ ನನಗೆ ಅಂದ್ಬಿಟ್ಟು. ನೋಡ್ಬೋದು ನೀವು ಅವರೆಕಾಯಿ ಗಿಡ. ಹಳ್ಳಿಯಿಂದನೇ ಸಿಟಿ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಅಷ್ಟು ಕಾಮಾಗಿರುತ್ತೆ ಹಳ್ಳಿ ಜೀವನ. ಮತ್ತು ಬೆಳೆ ಬೆಳೆದ್ರಿಂದ ಹಳ್ಳಿಯಿಂದನೇ ಸಿಟಿಗೆ ಪ್ರೊವೈಡ್ ಆಗೋದು. ನೀವು ನೋಡ್ತಾ ಹೋದರೆ ಈ ಬ್ಲಾಗಲ್ಲಿ ಕೊನೆವರೆಗೂ ನೋಡಿದ್ರೆ ಅರ್ಥ ಆಗುತ್ತೆ ಸ್ನೇಹಿತರೆ. ತುಂಬಾ ಚೆಂದ. ಮತ್ತು ಈ ಕಡೆಯಿಂದ ಅಷ್ಟು ವಾಯ್ಸ್ ಓವರ್ ಕೇಳೋದಿಲ್ಲ ಅಂದ್ಕೊತೀನಿ. ಸೋರೆಕಾಯಿ ನೋಡಿ ಇದರಲ್ಲಿ ಸಣ್ಣದಾಗಿ ಬಿಟ್ಟಿದೆ. ಇನ್ನೇನು ಸ್ವಲ್ಪ ಗಿಡ ಚಿಕ್ಕದು ಸ್ನೇಹಿತರೆ. ಹಾಗೆ ಈ ಕಡೆಯಿಂದ ನಾನು ಯಾವುದೇ ರೀತಿ ಮಾತಾಡೋದಿಲ್ಲ. ಇನ್ಮೇಲೆ ನೀವೇ ಕೇಳಿಸ್ಕೊಳ್ಳಿ. ಈ ಶಂಖಪುಷ್ಪ ಅನ್ನೋದು ಇದೆಲ್ಲ ನೋಡಿ ನಮ್ಮ ಕಡೆ ಬೇಲಿ ಮೇಲೆ ಬೆಳೆಯುತ್ತೆ ಸ್ನೇಹಿತರೆ. ನನಗೆ ಗೊತ್ತೇ ಇರಲಿಲ್ಲ ಇಲ್ಲಿ. ಆಮೇಲೆ ನನಗೆ ಗೊತ್ತಾಗಿ ಸ್ವಲ್ಪ ದಿನ ಆದಮೇಲೆ ಇದೆ ಶಂಖಪುಷ್ಪ ಅಂದ್ಬಿಟ್ಟು. ಹಳ್ಳಿಗಳಿಂದನೇ ಸಿಟಿಗೆ ಪ್ರೊವೈಡ್ ಆಗುವಂಥದ್ದು ಹಣ್ಣುಗಳಾಗ್ಬೋದು, ಮತ್ತು ವೆಜಿಟೇಬಲ್ಸ್ ಆಗ್ಬೋದು, ಹಾಗೆ ಮಿಲ್ಕು, ಇದೆಲ್ಲ ಹಳ್ಳಿಗಳ ಕಡೆಯಿಂದನೇ ಸಿಟಿಗೆ ಪ್ರೊವೈಡ್ ಆಗೋದು ಸ್ನೇಹಿತರೆ. ಹಳ್ಳಿ ಇಲ್ಲ ಅಂದರೆ ಸಿಟಿ ಏನೂ ಇಲ್ಲ. ಹಳ್ಳಿ ವಾತಾವರಣ ತುಂಬ ಕೂಲಾಗಿರುತ್ತೆ ಸ್ನೇಹಿತರೆ. ಹಾಗೆ ನಿನ್ನೆ ಅಷ್ಟು ಡೀಸೆಂಟಾಗಿರುತ್ತೆ ವಾತಾವರಣ. ಕೆಲವೊಂದು ಗಾಡಿಗಳು ಶಬ್ದ ಆಗ್ತಾ ಇರುತ್ತೆ, ಹಾಗೆ ಪಕ್ಷಿಗಳು ಪ್ರಾಣಿಗಳು ಸೌಂಡ್ ಆಗ್ತಾ ಇರುತ್ತೆ ಸ್ನೇಹಿತರೆ.